ನೋಡಿ, ನಿಮ್ಗೆಲ್ರಿಗೂ ಗೊತ್ತು, ಲಾಸ್ಟ್ 5 days ಇಂದ ನಾವೆಲ್ಲರೂ ಸೇರ್ಕೊಂಡು ಒಂದು ವಿಚಾರದ ಮೇಲೆ ಹೋರಾಟ ಮಾಡ್ತಿದೀವಿ ಅಂತ. ನಮ್ಮ ಭದ್ರಾಪುರ ಗ್ರಾಮದಲ್ಲಿ 14 ವರ್ಷದ ಹೆಣ್ಮಗು, ಆಕೆ ಹೆಸರು ಖುಷಿ ಅಂತ. ಸೊ ಆಕೆಗೆ ಬಂದು ಮಾತು ಬರಲ್ಲ, ಕಿವಿನು ಕೇಳಿಸಲ್ಲ. 4-5 ಜನ ಕ್ರೂರರು ಸೇರ್ಕೊಂಡು ಆಕೆನ ತುಂಬಾ ಕ್ರೂರವಾಗಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ. ಕೈಕಾಲೆಲ್ಲ ಮುರಿದಾಕಿದ್ದಾರೆ. ಆಕೆ ಮರ್ಮಾಂಗದ ಮೇಲೆ ಸಿಗರೇಟ್ ಇಂದ ಸುಟ್ಟಿದ್ದಾರೆ. ನೋಡಿ ಯಾವ ತರ ಮನುಷ್ಯರು ನಮ್ಮ ಭೂಮಿ ಮೇಲೆ ಇನ್ನೂ ಇದ್ದಾರಂತ. ಸೊ ಈ ವಿಷಯನ ಬಂದು ಹೊರಗಡೆ ತಂದಿದ್ದು ಯಾರಂದ್ರೆ ನಮ್ಮ ಮಂಜೇಶನವರೇ, ನಿಜವಾಗ್ಲೂ ನೀವು ತುಂಬಾ ಗ್ರೇಟು. ಸೊ ಈ ತರ ಹೋರಾಟ ನೀವು ಮಾಡಿ, ಈ ತರ ನೀವು ಈ ವಿಷಯನ ಹೊರಗಡೆ ತಂದಿಲ್ಲ ಅಂದ್ರೆ ಸೊ ಯಾರಿಗೂ ಬಂದು ನ್ಯಾಯ ಸಿಗ್ತಾ ಇರ್ಲಿಲ್ಲ ಇಲ್ಲಿ. ಸೊ ನೋಡಿ, ಅದಾದ್ಮೇಲೆ ನಮ್ಮ ರಾಕಿ ಅನ್ನೋರು ವಾಯ್ಸ್ ರೈಸ್ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಧ್ರುವ ಸರ್ಜಾ ಅನ್ನೋರು ವಾಯ್ಸ್ ರೈಸ್ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಕರ್ನಾಟಕದ ಡೆಪ್ಯೂಟಿ CM ಶಿವನ್ ಅವರು ಕೂಡ ಅಲ್ಲಿ ಬಂದು ವಿಚಾರಣೆ ಮಾಡಿದ್ದಾರೆ. ಖಂಡಿತ ಆ ಹುಡುಗಿಗೆ, ಅವ್ರ ಫ್ಯಾಮಿಲಿಗೆ ಬಂದು ನ್ಯಾಯ ಸಿಗ್ಬೇಕು. ಕ್ರೂರರು ಯಾರೇ ಇದ್ರು ಕೂಡ ಅವ್ರಿಗೆ ಖಂಡಿತ ಬಂದು ಸಾವು ಆಗ್ಲೇಬೇಕು. ಇದರ ಹಿಂದೆ ಎಷ್ಟೇ ದೊಡ್ಡ ಕೈ ಇದ್ರು ಸರಿ, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಖಂಡಿತ ಆ ಮಗುಗೆ ನ್ಯಾಯ ಸಿಗ್ಬೇಕು. ಮಂಜೇಶ್ ಅನ್ನವ್ರೆ, ಇದೇ ತರ ನೀವು ಹೋರಾಟ ಮಾಡ್ತೀರಿ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್.